ನಮಸ್ಕಾರ ವೀಕ್ಷಕರೇ, ದ್ವಿತೀಯ PUC ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿ ಒಂದು ಮಹತ್ವದ ಮಾಹಿತಿಯನ್ನು ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಸೊ ಮಿಡ್ ಟರ್ಮ್ ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ ಏನಿರುತ್ತೋ ಅದಕ್ಕೇನೆಲ್ಲ ಸ್ಟಡಿ ಮಾಡಬೇಕನ್ನೋದು ನಾನು ನಿಮಗೆ. ಸೊ ಅದಕ್ಕಾಗಿ ನಿಮಗೆ PDF ಆವೃತ್ತಿ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನ ಕೇಳೋಕೆ ಹೋಗ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. pue.kar.nic.in ಈ ರೀತಿ ನಿಮಗೆ URLನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದರ ಲಿಂಕ್ ಕಮೆಂಟ್ ಸೆಕ್ಷನ್ಗೂ ಸಹ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಈ ರೀತಿ ಪೇಜ್ಗೆ ವಿಸಿಟ್ ಮಾಡ್ತೀರಾ. ಸೊ ಈ ರೀತಿ ಪೇಜ್ಗೆ ವಿಸಿಟ್ ಮಾಡಿದಾಗ ನಿಮಗೆ ನೋಡ್ಬೋದು ಕ್ಲಿಕ್ ಹಿಯರ್ ಫಾರ್ PUC ಸೆಕೆಂಡ್ ಇಯರ್ ಸಿಲೆಬಸ್ ಮತ್ತು ಆಮೇಲೆ ಫಸ್ಟ್ ಇಯರ್ ಸಿಲೆಬಸ್ ಅಂತ ಯಾವುದ್ರದ್ದು ಸಿಲೆಬಸ್ನಲ್ಲಿ ಯೂಸಲ್ಲಿ ರೆಡೀಸ್ ಇರೋದಲ್ಲಿ ಈ ವರ್ಷ ಕಂಪ್ಲೀಟ್ ಓದಬೇಕಾಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ PUC ಸೆಕೆಂಡ್ ಇಯರ್ ಸಿಲೆಬಸ್ ಬೇಕಾಗಿತ್ತು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ. ನೋಡ್ಬೋದು ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಇಲ್ಲಿ ಕಾಣುತ್ತೆ. ಸೊ ನಿಮಗೆ ನೀವು ಆರ್ಟ್ಸ್ ಇದ್ದರು, ಕಾಮರ್ಸ್ ಇದ್ದರು ಅಥವಾ ಸೈನ್ಸ್ ಇದ್ದರು, ಅದರ ಅನುಗುಣವಾಗಿ ನಿಮ್ಗೆ ಏನು ವಿಷಯ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಏನಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಮೇಲೆ ನಾನು ನಿಮಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಮ್ಯಾಥಮೆಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲನೇ ಅವಧಿ ಮತ್ತು ಆಮೇಲೆ ಎರಡನೇ ಅವಧಿಗೆ ಸಂಬಂಧಪಟ್ಟಾಗೆ ಕಂಪ್ಲೀಟಾಗಿ ನಿಮಗೆ ಸಿಲೆಬಸ್ ಕಾಣುತ್ತೆ. ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೀನಿ. ಆ್ಯಸ್ ಪರ್ ದ ಕರ್ನಾಟಕ PU 20 ನವಂಬರ್ನಿಂದ 30 ನವಂಬರ್ವರೆಗೆ ಮಧ್ಯವಾರ್ಷಿಕ ಪರೀಕ್ಷೆ ನಡೆಸಬೇಕಾಗುತ್ತೆ. ಬಟ್ ಇದು ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ವೈಸ್ ಏನಪ್ಪ ಅಂದರೆ ಈ ಒಂದು ಜಿಲ್ಲಾ ಪ್ರಿನ್ಸಿಪಲ್ ಅಸೋಸಿಯೇಷನ್ ಏನಿರುತ್ತೋ, ಡಿಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಅಸೋಸಿಯೇಷನ್ ಏನಿರುತ್ತೋ ಅವರೇನಪ್ಪ ಅಂದರೆ ಉಪನಿರ್ದೇಶಕ ಅಂದರೆ ಈ ಜಿಲ್ಲೆಯಲ್ಲಿರುವಂತಹ ಉಪನಿರ್ದೇಶಕರೊಂದಿಗೆ PUC ಮಂಡಳಿಯ ಉಪನಿರ್ದೇಶಕರು ಇರ್ತಾರೋ ಅವರೊಂದಿಗೆ ಚರ್ಚೆ ಮಾಡಿ ಆ ಡೇಟ್ನ ಬದಲಾಯಿಸ್ಬೋದು. ಅವ್ರ ಮೇಲೆ ಡಿಪೆಂಡ್ ಇರುವಂಥದ್ದು. ಬಟ್ PU ಬೋರ್ಡ್ ಏನು ಸಜೆಸ್ಟ್ ಮಾಡ್ತಪ್ಪ ಅಂದರೆ 20 ನವಂಬರಿಂದ 30 ನವಂಬರ್ವರೆಗೆ ನೀವು ಕಂಡಕ್ಟ್ ಮಾಡಿ ಅಂತ. ಇದೇ ಡೇಟಿಗೆ ಕಂಡಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಜಿಲ್ಲೆಯ ಪ್ರಿನ್ಸಿಪಲ್ ಅಸೋಸಿಯೇಷನ್ ಸಹ ಅವರು ಸಹ ಒಂದು ದಿನಾಂಕವನ್ನು ಅವರು ಡಿಸೈಡ್ ಮಾಡ್ಬೋದು. ನವಂಬರ್ ಇದೇ ಡೇಟ್ ಇಡ್ಬೋದು ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಬೇಕಾದರೆ ಇಡ್ಬೋದು. ಇದು ಅವ್ರ ಮೇಲೆ ಡಿಪೆಂಡ್ ಇರುವಂಥದ್ದು. ಸಿಲೆಬಸ್ ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಯಲ್ಲಿ ಏನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸಿಲೆಬಸ್ ಏನು ಮೆನ್ಷನ್ ಮಾಡಲಾಗಿದೋ ಅದನ್ನು ಅಲ್ಲಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಅದರ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಕ್ಲಿಕ್ ಮಾಡಿ PDF ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಯಾರು ದ್ವಿತೀಯ PUC ವಿದ್ಯಾರ್ಥಿ ಇರ್ತಾರೋ ಅವರಿಗೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಏನೆಲ್ಲ ಸ್ಟಡಿ ಮಾಡಬೇಕು, ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಮ್ಯಾಥಮೆಟಿಕ್ಸ್ ಬಗ್ಗೆಯೂ ಸಹ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಮತ್ತು PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಸಹ ಮ್ಯಾಕ್ಸಿಮಮ್ ಯಾರು ಸೈನ್ಸ್ ಇರ್ತಾರೋ ಆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಮಧ್ಯವಾರ್ಷಿಕ ಪರೀಕ್ಷೆ ಏನಿದೆಯೋ, ಮಿಡ್ ಟರ್ಮ್ ಪರೀಕ್ಷೆ ಏನಿದೆಯೋ ಅದರ ಸಿಲೆಬಸ್ ಬಗ್ಗೆ ಅವರಿಗೆ ನಾಲೆಜ್ ಬರಲಿ, ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಸಹ ಮಾಡಲಿ. ಮುಂದಿನ ಒಂದು ವೀಡಿಯೋದಲ್ಲೂ ಸಹ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದು ಸಹ ನಿಮಗೆ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ. ಚೆನ್ನಾಗಿ ಅನಿಸಿದ ವೀಡಿಯೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.